ಸುಮ್ಮನೆ ಮಂಡ್ಯ ಹಾಸನ್ನು ವೆಲ್ ಬೇಸ್ಡ್ ಜನತಾದಳ ಆಗಿರಲಿಲ್ವಾ? ಇವತ್ತು ಕೂಡ ಇಲ್ವಾ? ನಾವು ಸೋತಿರ್ಬೋದು, ಅದು ಬೇರೆ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ MP ಚುನಾವಣೆಯಲ್ಲಿ ಅವರು ಕಳೆದ ಈ ಪುಟ್ಟರಾಜು ಅವರು MP ಆದಾಗ ತಗೊಳೋದಕ್ಕಿಂತ 70,000 ಓಟು 60,000 ಓಟು ಜಾಸ್ತಿ ತಗೊಂಡಿದ್ದಾರೆ. ಅಂದರೆ ನಮ್ಮ ಬೇಸಿಲ್ಲದೆ ಅಷ್ಟು ಬಂತ ಅದು. ಬೇಸಿಗೋಸ್ಕರ ನೀವು ಮೊದಲ ಆದ್ಯತೆಯಲ್ಲಿ ಅಂದರೆ ಈ 2 ಸೀಟ್ ನಾವಲ್ಲ ಸರ್, ನಮ್ಮ ಕಾರ್ಯಕರ್ತರು, ನಮ್ಮ ಇನ್ಕ್ಲೂಡಿಂಗ್ ದೋಸ್ ಆರ್ ಡಿಫಿಟೆಡ್ MLAಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ನೀವು ನಿಲ್ಲಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದಾರೆ ಕುಮಾರಣ್ಣವ್ರಿಗೆ. ಅದರಲ್ಲಿ ಖಂಡಿತ ಅದರಲ್ಲೇನು ಅದು ಸುಳ್ಳು ಅಂತಲೂ ಹೇಳೋಂಗಿಲ್ಲ. ಕುಮಾರಣ್ಣವ್ರು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ. ಹಾಗಾದರೆ ಸುಮಲತಾ ಅವರು ಸರ್ ಅಲ್ಲ, ನಿಲ್ಲಿಸಬೇಕಂತ ಇವರು ಓಡಾಟ ಮಾಡ್ತಾಯಿದ್ದಾರೆ. ಪಾಪ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳು, ನಮ್ಮ ಪಾರ್ಟಿ ಅಭಿಮಾನಿಗಳು ಹೇಳುವಾಗ ಆ ವಿಚಾರ ಬಂದಿದೆ ಅಷ್ಟೇ. ಮಾತಾಡುವಾಗ ಮಾತಾಡಿದ್ದೀವಿ ಸರ್. ಅವ್ರು ನಾನೇನು ಹೇಳಿದೆ, ಸೋತಂತ ಎಲ್ಲ ಶಾಸಕರು ಕುಮಾರಣ್ಣ ನಿಲ್ಲಬೇಕು ಅನ್ನೋ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕುಮಾರಣ್ಣವ್ರು ಒಂದು ಮಾತು ಹೇಳಿದರು. ಅವ್ರು ಹೇಳಿದ್ದಾರೆ, ಒಗ್ಗಟ್ಟಿನಿಂದ ಇರ್ಬೇಕು ನಾವೆಲ್ಲ, ಯಾರೇ ಆದರೂ ಒಗ್ಗಟ್ಟಿನಿಂದ ಇದ್ದು ಕೆಲಸ ಮಾಡಬೇಕು. ಇನ್ ಕೇಸ್ ಬಟ್ಟು ಮಂಡ್ಯನ ನಾವೇ ಕೇಳಿದ್ದೀವೋ ಅಥವಾ ಸಿಟ್ಟಿಂಗ್ MLAರಿಗೆ MP ಅವರಿಗೆ ಕೊಡಬೇಕು ಅನ್ನೋ ವಿಚಾರ ಇನ್ನೇನು ಆಚೆ ಬಂದಿಲ್ಲ. ಅದು ಬರೋಕ್ಕೆ ಟೈಮ್ ಬೇಕಾಗ್ತದೆ. ಸುಮ್ಮನೆ ಮಂಡ್ಯ ಹಾಸನ್ನು ವೆಲ್ ಬೇಸ್ಡ್ ಜನತಾದಳ ಆಗಿರಲಿಲ್ವಾ? ಇವತ್ತು ಕೂಡ ಇಲ್ವಾ? ನಾವು ಸೋತಿರ್ಬೋದು, ಅದು ಬೇರೆ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ MP ಚುನಾವಣೆಯಲ್ಲಿ ಅವರು ಕಳೆದ ಈ ಪುಟ್ಟರಾಜು ಅವರು MP ಆದಾಗ ತಗೊಳೋದಕ್ಕಿಂತ 70,000 ಓಟು 60,000 ಓಟು ಜಾಸ್ತಿ ತಗೊಂಡಿದ್ದಾರೆ. ಅಂದರೆ ನಮ್ಮ ಬೇಸಿಲ್ಲದೆ ಅಷ್ಟು ಬಂತ ಅದು. ಬೇಸಿಗೋಸ್ಕರ ನೀವು ಮೊದಲ ಆದ್ಯತೆಯಲ್ಲಿ ಅಂದರೆ ಈ 2 ಸೀಟ್ ನಾವಲ್ಲ ಸರ್, ನಮ್ಮ ಕಾರ್ಯಕರ್ತರು, ನಮ್ಮ ಇನ್ಕ್ಲೂಡಿಂಗ್ ದೋಸ್ ಆರ್ ಡಿಫಿಟೆಡ್ MLAಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ನೀವು ನಿಲ್ಲಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದಾರೆ ಕುಮಾರಣ್ಣವ್ರಿಗೆ. ಅದರಲ್ಲಿ ಖಂಡಿತ ಅದರಲ್ಲೇನು ಅದು ಸುಳ್ಳು ಅಂತಲೂ ಹೇಳೋಂಗಿಲ್ಲ. ಕುಮಾರಣ್ಣವ್ರು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ. ಹಾಗಾದರೆ ಸುಮಲತಾ ಅವರು ಸರ್ ಅಲ್ಲ, ನಿಲ್ಲಿಸಬೇಕಂತ ಇವರು ಓಡಾಟ ಮಾಡ್ತಾಯಿದ್ದಾರೆ. ಪಾಪ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳು, ನಮ್ಮ ಪಾರ್ಟಿ ಅಭಿಮಾನಿಗಳು ಹೇಳುವಾಗ ಆ ವಿಚಾರ ಬಂದಿದೆ ಅಷ್ಟೇ. ಮಾತಾಡುವಾಗ ಮಾತಾಡಿದ್ದೀವಿ ಸರ್. ಅವ್ರು ನಾನೇನು ಹೇಳಿದೆ, ಸೋತಂತ ಎಲ್ಲ ಶಾಸಕರು ಕುಮಾರಣ್ಣ ನಿಲ್ಲಬೇಕು ಅನ್ನೋ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕುಮಾರಣ್ಣವ್ರು ಒಂದು ಮಾತು ಹೇಳಿದರು. ಅವ್ರು ಹೇಳಿದ್ದಾರೆ, ಒಗ್ಗಟ್ಟಿನಿಂದ ಇರ್ಬೇಕು ನಾವೆಲ್ಲ, ಯಾರೇ ಆದರೂ ಒಗ್ಗಟ್ಟಿನಿಂದ ಇದ್ದು ಕೆಲಸ ಮಾಡಬೇಕು. ಇನ್ ಕೇಸ್ ಬಟ್ಟು ಮಂಡ್ಯನ ನಾವೇ ಕೇಳಿದ್ದೀವೋ ಅಥವಾ ಸಿಟ್ಟಿಂಗ್ MLAರಿಗೆ MP ಅವರಿಗೆ ಕೊಡಬೇಕು ಅನ್ನೋ ವಿಚಾರ ಇನ್ನೇನು ಆಚೆ ಬಂದಿಲ್ಲ. ಅದು ಬರೋಕ್ಕೆ ಟೈಮ್ ಬೇಕಾಗ್ತದೆ. ಸುಮ್ಮನೆ ಮಂಡ್ಯ ಹಾಸನ್ನು ವೆಲ್ ಬೇಸ್ಡ್ ಜನತಾದಳ ಆಗಿರಲಿಲ್ವಾ? ಇವತ್ತು ಕೂಡ ಇಲ್ವಾ? ನಾವು ಸೋತಿರ್ಬೋದು, ಅದು ಬೇರೆ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ MP ಚುನಾವಣೆಯಲ್ಲಿ ಅವರು ಕಳೆದ ಈ ಪುಟ್ಟರಾಜು ಅವರು MP ಆದಾಗ ತಗೊಳೋದಕ್ಕಿಂತ 70,000 ಓಟು 60,000 ಓಟು ಜಾಸ್ತಿ ತಗೊಂಡಿದ್ದಾರೆ. ಅಂದರೆ ನಮ್ಮ ಬೇಸಿಲ್ಲದೆ ಅಷ್ಟು ಬಂತ ಅದು. ಬೇಸಿಗೋಸ್ಕರ ನೀವು ಮೊದಲ ಆದ್ಯತೆಯಲ್ಲಿ ಅಂದರೆ ಈ 2 ಸೀಟ್ ನಾವಲ್ಲ ಸರ್, ನಮ್ಮ ಕಾರ್ಯಕರ್ತರು, ನಮ್ಮ ಇನ್ಕ್ಲೂಡಿಂಗ್ ದೋಸ್ ಆರ್ ಡಿಫಿಟೆಡ್ MLAಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ನೀವು ನಿಲ್ಲಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದಾರೆ ಕುಮಾರಣ್ಣವ್ರಿಗೆ. ಅದರಲ್ಲಿ ಖಂಡಿತ ಅದರಲ್ಲೇನು ಅದು ಸುಳ್ಳು ಅಂತಲೂ ಹೇಳೋಂಗಿಲ್ಲ. ಕುಮಾರಣ್ಣವ್ರು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ. ಹಾಗಾದರೆ ಸುಮಲತಾ ಅವರು ಸರ್ ಅಲ್ಲ, ನಿಲ್ಲಿಸಬೇಕಂತ ಇವರು ಓಡಾಟ ಮಾಡ್ತಾಯಿದ್ದಾರೆ. ಪಾಪ ಕಾರ್ಯಕರ್ತರು, ಅವ್ರ ಅಭಿಮಾನಿಗಳು, ನಮ್ಮ ಪಾರ್ಟಿ ಅಭಿಮಾನಿಗಳು ಹೇಳುವಾಗ ಆ ವಿಚಾರ ಬಂದಿದೆ ಅಷ್ಟೇ. ಮಾತಾಡುವಾಗ ಮಾತಾಡಿದ್ದೀವಿ ಸರ್. ಅವ್ರು ನಾನೇನು ಹೇಳಿದೆ, ಸೋತಂತ ಎಲ್ಲ ಶಾಸಕರು ಕುಮಾರಣ್ಣ ನಿಲ್ಲಬೇಕು ಅನ್ನೋ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕುಮಾರಣ್ಣವ್ರು ಒಂದು ಮಾತು ಹೇಳಿದರು. ಅವ್ರು ಹೇಳಿದ್ದಾರೆ, ಒಗ್ಗಟ್ಟಿನಿಂದ ಇರ್ಬೇಕು ನಾವೆಲ್ಲ, ಯಾರೇ ಆದರೂ ಒಗ್ಗಟ್ಟಿನಿಂದ ಇದ್ದು ಕೆಲಸ ಮಾಡಬೇಕು. ಇನ್ ಕೇಸ್ ಬಟ್ಟು ಮಂಡ್ಯನ ನಾವೇ ಕೇಳಿದ್ದೀವೋ ಅಥವಾ ಸಿಟ್ಟಿಂಗ್ MLAರಿಗೆ MP ಅವರಿಗೆ ಕೊಡಬೇಕು ಅನ್ನೋ ವಿಚಾರ ಇನ್ನೇನು ಆಚೆ ಬಂದಿಲ್ಲ. ಅದು ಬರೋಕ್ಕೆ ಟೈಮ್ ಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.